ಒಳಗಡೆ ಪದರ ಏನು ಹಾಳಾಗಿರುತ್ತೆ, ಇನ್ನರ್ ಲೇಯರ್ ಆಫ್ ವೇನ್, ಅದನ್ನ ಇದು ರಿಪೇರ್ ಮಾಡುತ್ತೆ ಸರ್. ಅದ್ರ ಕವಾಟ ಸರಿ ಹೋಗುತ್ತೆ. ಸೊ ಯಾವಾಗ ಅದ್ರ ಫಂಕ್ಷನ್ ನಾರ್ಮಲ್ ಆಯ್ತು ಅಂತಂದ್ರೆ ರೀಗರ್ಜಿಟೇಷನ್ ಆಫ್ ಬ್ಲಡ್ ಪರ್ಫೆಕ್ಟ್ ಆಗಿರುತ್ತೆ, ಅಲ್ಲಿ ಅಕ್ಯುಮುಲೇಷನ್ ಆಫ್ ಬ್ಲಡ್, ಡಿಆಕ್ಸಿಜನೇಟೆಡ್ ಬ್ಲಡ್ ಇರಲ್ಲ. ಯಾವಾಗ ಕೆಟ್ಟ ರಕ್ತ ಅಲ್ಲಿ ಎಲ್ಲಿ ತುಂಬ್ಕೊಳ್ಳಲ್ವೋ ಅವಾಗ ಆಟೋಮೆಟಿಕ್ ಆಗಿ ನಾವು ವೆರಿಕೋಸ್ ವೇನ್ ಕಡಿಮೆ ಆಗ್ತಾ ಬರುತ್ತೆ. ಇನ್ ಕೇಸ್ ಅಲ್ಸರ್ ಆಗಿದ್ರೆ ಹೀಲ್ ಆಗ್ತಾ ಬರುತ್ತೆ. ಯಾಕಂದ್ರೆ ಅಲ್ಲಿ ಸೆಲ್ಸ್ ಅನ್ನು ರೀಜನರೇಟ್ ಮಾಡುತ್ತೆ, ಡ್ಯಾಮೇಜ್ ಸೆಲ್ಸ್ ಅನ್ನು ರಿಪೇರ್ ಮಾಡುತ್ತೆ. ಮತ್ತೆ ಹೈಯೆಸ್ಟ್ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರುತ್ತೆ ಇದರಲ್ಲಿ. ಫ್ರೀ ರ್ಯಾಡಿಕಲ್ಸ್ ನ ತೆಗೆಯುತ್ತೆ, ಗುಡ್ ಬ್ಯಾಕ್ಟೀರಿಯಾನ ಉಳಿಸುತ್ತೆ, ಬ್ಯಾಡ್ ಬ್ಯಾಕ್ಟೀರಿಯಾನ ತೆಗೆಯುತ್ತೆ ನಮ್ಮ ದೇಹದಿಂದ. ಇಷ್ಟೆಲ್ಲಾ ಫಂಕ್ಷನ್ ಮಾಡಂತ ಇಂಗ್ರೀಡಿಯೆಂಟ್ಸ್ ಅದರಲ್ಲಿ ಇದೆ ಸರ್. ಬ್ಯೂಟಿಫುಲ್ 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 ಇಂಗ್ರೀಡಿಯೆಂಟ್ಸ್ ಅನ್ನ ಅದರಲ್ಲಿ ನಮಗೆ ನ್ಯೂ ಯಂಗ್ ಕಂಪ್ನಿಯವರು ಈ ರೀತಿಯಾಗಿ ಕೊಟ್ಟಿದ್ದಾರೆ. ಒಂದು ಒಳ್ಳೆ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ಮುಖಾಂತರ ಇಷ್ಟೆಲ್ಲಾ ಒಳ್ಳೆ 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 ಇಂಗ್ರೀಡಿಯೆಂಟ್ಸ್ ಅನ್ನ ಸೇರಿಸಿ ಒಂದು ಪ್ರಾಡಕ್ಟ್ ಮಾಡಿಕೊಟ್ಟಿದ್ದಾರೆ. ಆಬ್ವಿಯಸ್ಲಿ ಅದು ಕೆಲಸ ಮಾಡುತ್ತೆ. ಅದಕ್ಕೆ ಪ್ರೂಫ್ ಏನು ಅಂದ್ರೆ ಈಗ ಇರೋ ಟೆಸ್ಟಿಮೋನಿಗಳು. ಮತ್ತೆ ಇವನ್ ನೀವು ಕೇಳಿದ್ರಿ ವೆರಿಕೋಸ್ ವೆನಲ್ ಮಾಡುತ್ತಾ ಅಂತ. ಆಕ್ಚುಲಿ ನಮ್ಮ ಸೀನಿಯರ್ ಲೀಡರ್ ಶ್ರೀನಿವಾಸ್ ಕೂದೂರ್ ಸರೇ ಹೇಳಿದ್ದಾರೆ ಎಷ್ಟೋ ಮೀಟಿಂಗ್ಗಳಲ್ಲಿ. ಫಸ್ಟ್ ವೆರಿಕೋಸ್ ವೇನಲ್ ರಿಸಲ್ಟ್ ನೋಡಿದ ತಕ್ಷಣ ಅವ್ರು ಮತ್ತೆ ಮುಂದುವರೆದಿದ್ದು ಅಂತ. ಅವ್ರಿಗೆ ಫಸ್ಟ್ ರಿಸಲ್ಟ್ ಬಂದಿದೆ ವೆರಿಕೋಸ್ ವೇನಲ್ಲಿ ಅಂತ. ತುಂಬಾ ಕ್ರಾನಿಕ್ ಇತ್ತು ಅಂತಂದ್ರೆ ಅವಾಗ ನಮ್ಗೆ ರಿಸಲ್ಟ್ ಬರ್ಲಿಕ್ಕೆ ಸಮಯ ಬೇಕಾಗುತ್ತೆ. ಅಷ್ಟು ತಾಳ್ಮೆ ನಮ್ಗಿರ್ಬೇಕು. ಒಂದು ನಮ್ಗೆ ಇದ್ರ ಮೇಲೆ ಮೊದಲು ನಂಬಿಕೆ ಇದ್ರೆ ತಾಳ್ಮೆಯಿಂದ ನಾವು ಮುಂದುವರಿಸ್ತೀವಿ. ನಂಬಿಕೆನೇ ಇರ್ಲಿಲ್ಲ ಅಂದ್ರೆ ಆ ತಾಳ್ಮೆಯಿಂದ ನಾವು ಮುಂದುವರಿಸಲ್ಲ, ನಮ್ಗೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಬರಲ್ಲ. ಕ್ರಾನಿಕ್ ತುಂಬಾ ಹಳೆಯ ಕಾಯಿಲೆ, ಒಂದು 20 ವರ್ಷದಿಂದ ವೆರಿಕೋಸ್ ವೇನ್ ಇದೆ ಅಂದ್ರೆ ನಾವು ಅಟ್ಲೀಸ್ಟ್ 1 ಇಯರ್ ಆದ್ರೂ ಕೊಡ್ಲೇಬೇಕಾಗುತ್ತೆ ಸರ್ ಅವ್ರಿಗೆ. ಯಾಕಂದ್ರೆ ಅಷ್ಟೊಂದು ಡ್ಯಾಮೇಜ್ ಆಗಿರುತ್ತೆ ಅಲ್ಲಿ. ಅದು ಕಂಪ್ಲೀಟ್ ರಿಪೇರಿ ಆಗ್ಬೇಕು ಅಂದ್ರೆ. ಇವನ್ ಸೋರಿಯಾಸಿಸ್ ಅಲ್ಲಿ ಹೇಳಿದ್ರಿ, ಎಲ್ಲರಲ್ಲೂ ಒಂದೇ ತರ ರಿಸಲ್ಟ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಆದ್ರೆ ಬಟ್ ರಿಸಲ್ಟ್ ಡೆಫಿನೆಟ್ಲಿ ಬರುತ್ತೆ, 100% ಬರುತ್ತೆ. ಐ ಹ್ಯಾವ್ ಸೀನ್ ತುಂಬಾ ಕೇಸ್ಗಳಲ್ಲಿ ನಾನೇ ನೋಡಿದ್ದೀನಿ ಪ್ರಾಕ್ಟಿಕಲ್ ಆಗಿ. ಅಲ್ಲಿ ಏನು ಅಂದ್ರೆ ಡೋಸೇಜ್ ನ ನಾವು ಜಾಸ್ತಿ ಮಾಡ್ಬೇಕಾಗುತ್ತೆ ಅಷ್ಟೇ. 1 ಟೈಮ್ ಕೊಟ್ರೆ ಸಾಕಾಗಲ್ಲ, ಅವಾಗ ನಾವು 2 ಟೈಮ್ ಕೊಡ್ಬೇಕಾಗುತ್ತೆ. 2 ಟೈಮ್ ಕೊಟ್ಟಾಗ ನೀವು ಆ ಎಕ್ಸ್ಪೆಕ್ಟ್ ಮಾಡಿರೋ ರಿಸಲ್ಟ್ ಕಡಿಮೆ ಅಂತರದಲ್ಲೇ ಬಂದ್ಬಿಡುತ್ತೆ ನಿಮ್ಗೆ. 45 ಡೇಸ್ ಅಲ್ಲಿ ಯು ಕ್ಯಾನ್ ನೋಟಿಸ್ ದ ಚೇಂಜಸ್. ಅಲ್ಲಿ ಏನಾಗ್ತಿದೆ, ನಮ್ಗೆ ಫ್ಲೇಕ್ಸ್ ಎಲ್ಲ ಹೆಂಗ್ ಉದುರ್ತಾ ಇದೆ, ಹೇಗ್ ಕಡಿಮೆ ಆಗ್ತಿದೆ ಅಂತ. ಈ ರೀತಿಯಲ್ಲಿ ನೀವು ಯಾವ ಡಿಸೀಸ್ಗಳಾದ್ರೂ ಕೊಡಿ, ಆ ಡಿಸೀಸ್ ಅಲ್ಲಿ ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ನಾನು ಆಲ್ಮೋಸ್ಟ್ ತುಂಬಾ ಡಿಸೀಸ್ಗಳಲ್ಲಿ ನೋಡಿದ್ದೀನಿ. ನಾನು ಕೂಡ ಟೆಸ್ಟಿಮೋನಿಯಲ್ಲಿ ಹೇಳಿದ್ದೀನಿ. ಆಟೋಇಮ್ಯೂನ್ ಡಿಸಾರ್ಡರ್ ಬಗ್ಗೆ ಕೂಡ ಎಷ್ಟೋ ಕೇಸ್ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವನ್ ಸರ್ ಈಗ ಮಾತಾಡ್ಬಿಟ್ಟು ಕ್ಯಾನ್ಸರ್ ಬಗ್ಗೆ ಹೇಳ್ತಾ ಇದ್ರು. ನಾನ್ ಕಾರ್ಸಿನೋಜೆನಿಕ್ ಟ್ಯೂಮರ್ ಕೂಡ ಎಷ್ಟೋ ಸರಿ ತೊಂದರೆ ಆಗ್ತಿರುತ್ತೆ, ಅದು ಕೂಡ 15 ದಿನದಲ್ಲಿ ಕರಗಿದೆ. ಸರ್, ಈ ಬೇರೆ ಮೆಡಿಸಿನ್ಸ್ ಅಲ್ಲಿ 1.5 ವರ್ಷದಲ್ಲಿ ಆಗೋ ಟ್ರೀಟ್ಮೆಂಟ್ ಇದು 15 ದಿನದಲ್ಲಿ ರಿಸಾಲ್ವ್ ಆಯ್ತು ಅಂತಂದ್ರೆ ಇದನ್ನ ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ಬೇಕೋ ಹೇಳ್ಬಾರ್ದು, ಒಂದು ಬೆಸ್ಟ್ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ಅಂತ ಹೇಳ್ಬೇಕೋ ಹೇಳ್ಬಾರ್ದು. ಸೊ ಡೆಫಿನೆಟ್ಲಿ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ವಿ ಹ್ಯಾವ್ ಸೀನ್ ರಿಸಲ್ಟ್ಸ್, ವಂಡರ್ಫುಲ್ ರಿಸಲ್ಟ್ಸ್. ಈ ರೀತಿ ರಿಸಲ್ಟ್ಸ್ ಬಂದಾಗ ಡೆಫಿನೆಟ್ಲಿ ಎಲ್ಲರೂ ಧೈರ್ಯವಾಗಿ ಯೂಸ್ ಮಾಡ್ಬೋದು, ಅದ್ರ ಬಗ್ಗೆ ಏನು ಡೌಟೇ ಬೇಡ. ಬಟ್ ಸರ್ ಹೇಳ್ದಂಗೆ ಮೊದಲು ಪರ್ಸನಲಿ ನಾವ್ ಯೂಸ್ ಮಾಡಬೇಕು. ಏನಕ್ಕೆ ಅಂದ್ರೆ ನಮಗೆ ನಮ್ಮ ದೇಹದಲ್ಲಿ ಒಂದಿಷ್ಟು ಬದಲಾವಣೆಗಳು ಕಾಣುತ್ತೆ, ಅಥವಾ ನಮ್ಗೆ ಯಾವ್ದಾದ್ರು ಒಂದು ರೋಗಗಳಿದ್ರೆ ಗುಣ ಆಗುತ್ತೆ. ಆವಾಗ ನಮಗೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಆ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ದೇನೆ ನಾವು ಬೇರೆಯವ್ರಿಗೆ ಹೇಳಕ್ ಸಾಧ್ಯನೇ ಇಲ್ಲ ಕಾನ್ಫಿಡೆಂಟ್ ಆಗಿ. ಮೊದಲು ನಾವು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಪರ್ಸನಲಿ ನಾವು ತಗೋಬೇಕು ಒಂದು 45 ಡೇಸ್. ಖಂಡಿತ ನಮ್ಗೆ ಆ ಚೇಂಜಸ್ ಗೊತ್ತಾಗೇ ಆಗುತ್ತೆ. ಇವನ್ ನಾನು ಕೂಡ ಅಷ್ಟೇ. ನಾನು ಬಳಸಿದ್ದೀನಿ ಇದನ್ನ. ನಾನ್ ಬಳಸಿ 15 ದಿನದಲ್ಲಿ ನನ್ನ ದೇಹದಲ್ಲಿ ಏನ್ ಬದಲಾವಣೆ ಆಯ್ತು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಆನಂತರ ನನ್ನ ಪೇಷಂಟ್ಗೆ ಕೊಟ್ಟಿದ್ದು. ಸೊ ಅವಾಗ ನನಗೆ ಕಾನ್ಫಿಡೆನ್ಸ್ ತುಂಬಾ ಚೆನ್ನಾಗಿತ್ತು. ನಾನು ಎಷ್ಟೋ ಪೇಷಂಟ್ಗೆ ಇಲ್ಲಿವರೆಗೂ ನಾನು 700 ಪೇಷಂಟ್ ಕೊಟ್ಟಿದ್ದೀನಿ. ಸೊ 700 ಪೇಷಂಟ್ಸ್ ಅಲ್ಲೂ ನಮಗೆ ಪಾಸಿಟಿವ್ ರಿಸಲ್ಟ್ಸೇ ಬಂದಿರೋದು, ನೆಗೆಟಿವ್ ರಿಸಲ್ಟ್ಸ್ ಬಂದೇ ಇಲ್ಲ. ಇವತ್ತು ಕೂಡ ನಾನು 2 ಟೆಸ್ಟಿಮೋನಿನ ಹಾಕಿದ್ದೀನಿ ಗ್ರೂಪ್ ಅಲ್ಲಿ. ನೋಡಿ ಅವರು ಎಷ್ಟು ಸಫರ್ ಮಾಡ್ತಿದ್ರು ಅಂದ್ರೆ ನಿಮಗೆ ಸಿಂಪಲ್ ಅನ್ಸುತ್ತೆ. GERD ಅಂತ ಹೇಳ್ತೀವಿ. ಸೊ GERD ಅಂದ್ರೆ ನಮ್ಗೆ ಎರೋಷನ್ಸ್ ಆಗಿರುತ್ತೆ ಸ್ಟಮಕ್ ಅಲ್ಲಿ. ಸೊ ತೆರಚಿರೋ ಗಾಯದ ತರ ಆಗಿರುತ್ತೆ. ಅವಾಗ ಅವರಿಗೆ ಸಿವಿಯರ್ ಗ್ಯಾಸ್ಟ್ರೈಟಿಸ್ ಇರುತ್ತೆ. ಕಾಮನ್ ಗ್ಯಾಸ್ಟ್ರೈಟಿಸ್ ಬೇರೆ, ಸಿವಿಯರ್ ಗ್ಯಾಸ್ಟ್ರೈಟಿಸ್ ಬೇರೆ. ಆ ಸಿವಿಯರ್ ಗ್ಯಾಸ್ಟ್ರೈಟಿಸ್ ಅಲ್ಲಿ ಎಷ್ಟು ಸಿಂಪ್ಟಮ್ಸ್ ಇರುತ್ತೆ ಅಂದ್ರೆ ಅವರಿಗೆ ಪದೇ ಪದೇ ಚೆಸ್ಟ್ ಪೇನ್ ಬಂತು ಅಂದ್ರೆ ಅವ್ರಿಗೆ ಹೇಗಾಗ್ತಿರುತ್ತೆ ಅಂದ್ರೆ ಒಂದು ಹಾರ್ಟ್ ಪ್ರಾಬ್ಲಮ್ ಆಗಿರೋ ತರ ಫೀಲ್ ಆಗ್ತಿರುತ್ತೆ. ಚೆಸ್ಟ್ ಪೇನ್ ಬಂದಾಗೆಲ್ಲ ನನಗೇನೋ ಹಾರ್ಟ್ ಅಟ್ಯಾಕ್ ಆಗಿದೆ, ಹಾರ್ಟ್ ಅಲ್ಲಿ ಏನೋ ನನಗೆ ತೊಂದರೆ ಇದೆ, ಇಮಿಡಿಯೇಟ್ ಆಗಿ ಹೋಗ್ತಾರೆ, ECG ಮಾಡ್ತಾರೆ, ಎಕೋ ಮಾಡಿಸ್ತಾರೆ. ಅವರೆಲ್ಲ ನಾರ್ಮಲ್ ಇದೆ ಅಂದ ತಕ್ಷಣ ಮತ್ತೆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತಗೊಳ್ತಾರೆ, ಮತ್ತೆ ವಾಪಸ್ ಬರ್ತಾರೆ. ಈ ರೀತಿ ನನ್ನ ಪೇಷಂಟ್ ಇವತ್ತು ನಾನು ಒಂದು ಟೆಸ್ಟಿಮೋನಿ ಹಾಕಿದ್ದೀನಿ ಗ್ರೂಪ್ ಅಲ್ಲಿ. ಅದ್ರ ಬಗ್ಗೆ ಒಂದು ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾಕಂದ್ರೆ ಇದು ತುಂಬಾ ಜನರಿಗೆ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಒಂದು 2 ನಿಮಿಷ ಎಕ್ಸ್ಟ್ರಾ ಆದ್ರೂ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅವ್ರಿಗೆ ಏನಾಗಿತ್ತು ಅಂದ್ರೆ GERD ಆಗಿತ್ತು. ಅವ್ರಿಗೆ ಗ್ಯಾಸ್ಟ್ರಿಕ್ ಎರೋಷನ್ ಆಗಿ ಚೆಸ್ಟ್ ಪೇನ್ ಬರ್ತಾ ಇತ್ತು, ಎದೆ ಉರಿ ಬರ್ತಿತ್ತು, ಉಳಿ ತೇಗ್ ಬರ್ತಾ ಇತ್ತು, ಹೊಟ್ಟೆ ತುಂಬಾ ಊದ್ಕೊಂಡ್ಬಿಡೋದು, ಏನು ಫುಡ್ ಜಾಸ್ತಿ ತಿನ್ನಕ್ ಆಗ್ತಿರ್ಲಿಲ್ಲ. ಒಂದ್ ತುತ್ತು ಎಕ್ಸ್ಟ್ರಾ ತಿಂದ್ರು ಆಗ್ತಿರ್ಲಿಲ್ಲ ಅವ್ರಿಗೆ. ಸ್ವಲ್ಪ ಸ್ಪೈಸಿ ಫುಡ್ ತಿಂದ್ರು ಕೂಡ ತಿನ್ನಕ್ ಆಗ್ತಿರ್ಲಿಲ್ಲ.
ಅವ್ರಿಗೆ ಏನಾಗ್ತಿತ್ತು, ಪದೇ ಪದೇ ಸಿವಿಯರ್ ಸಿಂಟಮ್ಸ್ ಎಲ್ಲ ಜಾಸ್ತಿ ಆಗ್ತಾ 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 ಕೊನೆಗೆ ಏನಾಯ್ತು ಅಂದ್ರೆ ಅವ್ರಿಗೆ ರಾತ್ರಿ ಮಧ್ಯರಾತ್ರಿನೇ ಚೆಸ್ಟ್ ಪೇನ್ ಬರೋದು. ಚೆಸ್ಟ್ ಪೇನ್ ಬಂದಾಗ ಇಮಿಡಿಯೇಟ್ ಆಗಿ ಯಾವ ಲೆವೆಲ್ಗೆ ಚೆಸ್ಟ್ ಪೇನ್ ಬರೋದು ಅಂದ್ರೆ ಎದೆ ತುಂಬಾ ಭಾರ ಅನ್ಸಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನೋ ಫೀಲಿಂಗ್ ಬರೋದು, ತುಂಬಾ ಸ್ವೆಟ್ ಆಗೋದು, ಅವ್ರು ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಹೋಗೋರು. ಆ ರೀತಿ 2 ವರ್ಷದಲ್ಲಿ ಸತತವಾಗಿ 50 ಸಾರಿ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಮಧ್ಯರಾತ್ರಿ. ECG ಮಾಡಿಸಿದ್ದಾರೆ, ಓ ನಾರ್ಮಲ್ ಇದೆ, ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಮತ್ತೆ ಬಂದಿದ್ದಾರೆ. 50 ಸಾರಿ, ಒಂದ್ಸರಿ 2 ಸಾರಿ ಅಲ್ಲ. ಆಲ್ರೆಡಿ ಒಂದ್ 4-5 ಸಾರಿ ಬೈಕಲ್ಲಿ ಹೋಗುವಾಗ ಇದೇ ರೀತಿ ಚೆಸ್ಟ್ ಪೇನ್ ಬಂದು ತಲೆ ಸುತ್ತ ಬಂದು ಬಿದ್ದಿದ್ದಾರೆ ಬೈಕಿಂದ. ಸೊ ಕೊನೆಗೆ ಅವರಿಗೆ ಅದರಲ್ಲಿ ಏನ್ ಹೈಯೆಸ್ಟ್ ಟ್ಯಾಬ್ಲೆಟ್ ಇರುತ್ತೆ ಗ್ಯಾಸ್ಟ್ರಿಕ್, ಎಸ್ಮೋಪ್ರೋಜಲ್ ಆಯ್ತು, ಇನ್ನು ಅದರ ಹೈಯರ್ ಎಂಡ್ ಟ್ಯಾಬ್ಲೆಟ್ಸ್ ಎಲ್ಲಾನು ಕೊಟ್ಟು ಟ್ರೈ ಮಾಡಿದ್ದಾರೆ. ಎಂಡೋಸ್ಕೋಪಿ ಆಯ್ತು, ಟೆಸ್ಟ್ ಅಲ್ಲಿ ಎಲ್ಲಾನು ಕನ್ಫರ್ಮ್ ಆಯ್ತು ಡಿಸೀಸು, ಬಟ್ ಟ್ರೀಟ್ಮೆಂಟ್ ಮಾತ್ರ ಸಕ್ಸಸ್ ಆಗ್ತಿಲ್ಲ. ಡಿಸೀಸ್ ಗೊತ್ತಿದೆ, ಟ್ರೀಟ್ಮೆಂಟ್ ಸಕ್ಸಸ್ ಆಗ್ತಿಲ್ಲ. ಅವರು ಟ್ರೈ ಮಾಡದೇ ಇರೋ ಮೆಡಿಸಿನ್ಸೇ ಇಲ್ಲ. ಕೊನೆಗೆ ಅವ್ರು ಏನ್ ಮಾಡಬೇಕು? ಕೊನೆಗೆ ಅವ್ರು ನನ್ನ ಹತ್ರ ಬಂದ್ರು, ಎಲ್ಲ ನಾನು ಇನ್ಸ್ಟ್ರಕ್ಷನ್ ಕೊಟ್ಟೆ, ಕರೆಕ್ಟಾಗಿ ಅದು ಫಾಲೋ ಮಾಡಿದ್ರು. ಕ್ಯೂರ್ಸೆಲ್ ಬೆಳಗ್ಗೆ ರಾತ್ರಿ ತಗೊಳ್ತಾ ಬಂದ್ರು. ಕಂಟಿನ್ಯೂಸ್ 45 ಡೇಸ್ ತಗೊಂಡ್ರು. 45 ಡೇಸ್ ಆದ ತಕ್ಷಣ ಇವತ್ವರೆಗೂ ಅವ್ರು ಸ್ಟಾರ್ಟ್ ಮಾಡಿದಾಗ್ಲಿಂದ ಹಿಡಿದು ಇವತ್ವರೆಗೂ ಅವ್ರು ಒಂದ್ಸರಿನೂ ಹಾಸ್ಪಿಟ್ಲಿಗೆ ಹೋಗಿಲ್ಲ. ಇದ್ರ ಒಳ್ಳೆ ರಿಸಲ್ಟ್ ಹೌದು ಅಲ್ವೋ? ಸೊ ಸರ್, ಒಂದ್ಸರಿನೂ ಹಾಸ್ಪಿಟ್ಲಿಗೆ ಹೋಗಿಲ್ಲ, 2 ವರ್ಷದಲ್ಲಿ 50 ಸಾರಿ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಅಂದ್ರೆ ಇದು ಯಾವ ಲೆವೆಲಿಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಅದನ್ನ. ಅಂದ್ರೆ ಅದ್ರದ್ದು ರಿಸಲ್ಟ್ ಎಷ್ಟು ಫಾಸ್ಟ್ ಆಗಿದೆ, ಅದು ಸೆಲ್ಯುಲಾರ್ ಲೆವೆಲ್ ಅಲ್ಲಿ ಹೇಗೆ ಕೆಲಸ ಮಾಡ್ತಿದೆ. ಇಲ್ಲಿ ಸೆಲ್ಯುಲಾರ್ ಲೆವೆಲ್ ಅಲ್ಲಿ ಕೆಲಸ ಮಾಡಿಲ್ಲ ಅಂದ್ರೆ ಇಷ್ಟು ಫಾಸ್ಟ್ ಆಗಿ ರಿಸಲ್ಟ್ ಬರಕ್ ಸಾಧ್ಯನೇ ಇಲ್ಲ. ಅಲ್ಲಿ ಎರೋಷನ್ಸ್ ಏನಿರುತ್ತೆ, ಮ್ಯೂಕೋಸಲ್ಲೇ ಎರೋಡ್ ಆಗಿರುತ್ತೆ, ಒಳಗಡೆ ತೆರ್ಚಿರೋ ಗಾಯ ಆಗಿರುತ್ತೆ, ಅದೆಲ್ಲ ವಾಸಿ ಆದ್ರೆ ಮಾತ್ರ ಅವ್ರಿಗೆ ಸಿಂಟಮ್ಸ್ ಕಡಿಮೆ ಆಗೋದು, ಇಲ್ಲಾಂದ್ರೆ ಕಡಿಮೆನೇ ಆಗಲ್ಲ ಅವ್ರಿಗೆ ಸಿಂಟಮ್ಸ್. ಆ ಸಿಂಟಮ್ಸ್ ಹಾಗೇ ಇರುತ್ತೆ, ಅಥವಾ ಮಧ್ಯದಲ್ಲಿ ಬರ್ತಾ ಇರುತ್ತೆ. ಅವ್ರಿಗೆ ಇವತ್ವರೆಗೂ ಆ ಸಿಂಟಮ್ಸೇ ಬಂದಿಲ್ಲ, ಈಗ ಎಲ್ಲಾನು ಊಟ ಮಾಡ್ಕೊಂಡು ಆರಾಮಾಗಿದ್ದಾರೆ ಅಂದ್ರೆ, ಸೊ ದಿಸ್ ಇಸ್ ಅ ಫ್ಯಾಂಟಾಸ್ಟಿಕ್ ರಿಸಲ್ಟ್. ಸೊ ಇದು ನಮಗ್ ಸಿಂಪಲ್ ಅನ್ಸ್ಬೋದು GERD, ಬಟ್ ಅದು ಅನುಭವಿಸಿರೋರಿಗೆ ಗೊತ್ತಿರುತ್ತೆ ಅದ್ರ ಕಷ್ಟ ಏನು ಅಂತೇಳಿ. ಸೊ ಅದೇ ರೀತಿ ಎರಡನೇ ಕೇಸು ಆಟೋ ಇಮ್ಯೂನ್ ಡಿಸಾರ್ಡರ್ ಬಗ್ಗೆ ಹೇಳ್ತೀನಿ. ನಾನು ರೀಸೆಂಟ್ ಆಗಿ ಅದನ್ನ ಹೇಳಿದ್ದೆ. ಅದು ಒಬ್ರು ಅವರಿಗೆ SLE ಅಂತ ಒಂದು ಡಿಸೀಸು, ಸಿಸ್ಟಮಿಕ್ ಲ್ಯೂಪಸ್ ಎರಿಥಮ್ಯಾಟಸ್ ಅಂತ. ಇದು ತುಂಬಾ ಕಾಂಪ್ಲಿಕೇಟೆಡ್ ಡಿಸೀಸ್, ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ತಾರೆ ಇದನ್ನ. ಈ ಆಟೋ ಇಮ್ಯೂನ್ ಡಿಸಾರ್ಡರ್ ಅಲ್ಲಿ ಏನಾಗುತ್ತೆ, ನಮ್ಮ ದೇಹದಲ್ಲಿರುವ ರೋಗ ನಿರೋಧಕ ಶಕ್ತಿ ನಮ್ಮ ವಿರುದ್ಧನೇ ಹೋರಾಡುತ್ತೆ. ನಮ್ಮ ವಿರುದ್ಧನೇ ಹೋರಾಡಿ ನಮ್ಮ ದೇಹವನ್ನೇ ಹಾಳು ಮಾಡ್ತಾ ಹೋಗುತ್ತೆ. ಅದ್ರಲ್ಲಿ ಟಿಪಿಕಲ್ ಸಿಂಪ್ಟಮ್ ಅಂದ್ರೆ ದೇಹದಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ, ಉರಿಯೂತ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಈ ಇನ್ಫ್ಲಮೇಷನ್ ಜಾಸ್ತಿ ಆದಾಗ ಜಾಯಿಂಟ್ ಅಲ್ಲಿ ಸ್ಟಿಫ್ನೆಸ್ ಜಾಸ್ತಿ ಆಗುತ್ತೆ, ಇಡೀ ದೇಹ ರಿಜಿಡ್ ಆಗುತ್ತೆ. ಅವ್ರಿಗೆ ಯಾವ ಮೂವ್ಮೆಂಟ್ಸು ಬರಲ್ಲ, ತುಂಬಾ ಒಂದ್ ಹೆಜ್ಜೆ ನಡಿಯಕ್ಕಾಗಲ್ಲ, ಎದ್ದು ಕೂರಕ್ಕಾಗಲ್ಲ, ಕಂಟಿನ್ಯೂಸ್ ಒಂದ್ ಕಡೆ ಮಲ್ಗಕ್ಕಾಗಲ್ಲ, ಒಂದ್ ಸ್ಪೂನ್ ಹಿಡ್ಕೊಂಡು ಸ್ಪೂನಲ್ಲಿ ಊಟನೂ ಮಾಡಕ್ಕಾಗಲ್ಲ. ಎಲ್ಲರೂ ಅಸಿಸ್ಟೆಂಟ್ ಬೇರೆಯವ್ರು ಬೇಕೇ ಬೇಕು, ಅಸಿಸ್ಟ್ ಮಾಡ್ಲೇಬೇಕು, ಆ ರೀತಿ ಕಂಡೀಷನ್ ಅದು. ಅದು ನನ್ನ ಪೇಷಂಟಿಗೆ ಆಗಿದ್ದು. ಸೊ ಅವರು ಸತತವಾಗಿ 3 ತಿಂಗಳು ಏನೇನ್ ಟ್ರೀಟ್ಮೆಂಟ್ ತಗೋಬೇಕು ಅಲೋಪತಿಕ್ ಹಾಸ್ಪಿಟಲ್ ಅಲ್ಲಿ ಎಲ್ಲಾ ಟ್ರೀಟ್ಮೆಂಟ್ ಅನ್ನು ತಗೊಂಡ್ರು. ಅದೆಲ್ಲಾ ಟ್ರೀಟ್ಮೆಂಟ್ ತಗೊಂಡ ನಂತರ ಅವ್ರಿಗೆ ಸಿಂಟಮ್ಸ್ ಕಡಿಮೆ ಆಯ್ತಾ? ಇಲ್ಲ, ನೆವರ್, ಒಂಚೂರು ಕಡಿಮೆ ಆಗ್ಲಿಲ್ಲ. ಟ್ಯಾಬ್ಲೆಟ್ ತಗೊಂಡಾಗ 1 ಅವರ್ ಚೆನ್ನಾಗಿರೋರು ಅಗೇನ್ ಸೇಮ್ ಸಿಂಟಮ್ಸ್, ಹೋಗ್ಬೇಕು ಇಂಜೆಕ್ಷನ್ ಹಾಕ್ಸ್ಕೋಬೇಕು. ಅದಾದ ನಂತರ ಸತತವಾಗಿ 3 ತಿಂಗಳು ತಗೊಂಡ ತಕ್ಷಣ ಅವರಿಗೆ ಕಿಡ್ನಿ ಫೇಲ್ಯೂರ್ ಆಯ್ತು, ಕ್ರಿಯಾಟಿನಿನ್ ಲೆವೆಲ್ ಜಾಸ್ತಿ ಆಯ್ತು, ಮೆಡಿಸಿನ್ ಸೈಡ್ ಎಫೆಕ್ಟ್. ಆ ನಂತರ ಕಿಡ್ನಿ ಫೇಲ್ಯೂರ್ ಆಯ್ತು, ಡಯಾಲಿಸಿಸ್ ಮಾಡ್ಬೇಕು ಅಂತ ಎಲ್ಲ ಪ್ಲಾನ್ ಮಾಡಿದ್ರು. ಅವಾಗ ಅವರಿಗೆ ಎಚ್ಚರಿಕೆ ಆಯ್ತು, ಇದು ಈ ಸಿಸ್ಟಮ್ ಆಫ್ ಮೆಡಿಸಿನ್ ಬೇಡ, ನಾವು ಬೇರೆ ಸಿಸ್ಟಮ್ ಆಫ್ ಮೆಡಿಸಿನ್ ಹೋಗ್ಲೇಬೇಕು. ಆಲ್ರೆಡಿ ನಾ ಇವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೆ ಮೊದಲೇ, ಕ್ಯೂರ್ಸೆಲ್ ತಗೊಳ್ಳಿ ಅಂತ, ಬಟ್ ಅವರು ಅದನ್ನ ಒಪ್ಪಿರ್ಲಿಲ್ಲ. ಕೊನೆಗೆ ಅವರು ಅವಾಗ ಅರ್ಥ ಮಾಡ್ಕೊಂಡು ಕ್ಯೂರ್ಸೆಲ್ ಸ್ಟಾರ್ಟ್ ಮಾಡಿದ್ರು. ಸರ್, ಕ್ಯೂರ್ಸೆಲ್ ಸ್ಟಾರ್ಟ್ ಮಾಡಿ ಸರ್ 1 ತಿಂಗಳಲ್ಲಿ ಕ್ರಿಯಾಟಿನ್ ಡಯಾಲಿಸಿಸ್ ಇಂದ ಹೊರಗಡೆ ಬಂದ್ರು. ಮೊದಲನೇದ್ದು ಡೇಂಜರ್ ಝೋನ್ ಇಂದ ಬಂದ್ರು. ಆ ನಂತರ SLE ಅನ್ನೋ ಡಿಸೀಸ್ ಕೂಡ ಕಂಟ್ರೋಲ್ ಆಯ್ತು, ಅದ್ರ ಸಿಂಟಮ್ಸ್ ಎಲ್ಲ ಪೂರ್ತಿ ಕಡಿಮೆ ಆಯ್ತು. ಸೊ ದಿಸ್ ಇಸ್ ವಂಡರ್ಫುಲ್ ರಿಸಲ್ಟ್ ಅಂತ ಹೇಳ್ಬೋದು. ಯಾಕೆ ಇದನ್ನ ಹೇಳ್ತಿದ್ದೀನಿ ಒತ್ತಿ ಅಂದ್ರೆ, ಸರ್ SLE ಆಗಿರೋ ಎಷ್ಟೋ ಪೇಷಂಟ್ ಡೆತ್ ಆಗಿದೆ 2 ವರ್ಷದಲ್ಲಿ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ನಾವು ಕ್ಯಾನ್ಸರ್ಗಿಂತ ಇದು ಡೇಂಜರು ಅಂತ ಕಂಡೀಷನ್. ಸೆಲ್ ಕ್ಯೂರ್ಸೆಲ್ ಅಲ್ಲಿ ನಮ್ಗೆ ಕ್ಯೂರ್ ಆಗಿದೆ. ಆ ಸಿಂಟಮ್ಸ್ ಸರ್, ಮ್ಯೂಟ್ ಮಾಡ್ತೀರಾ ಬೇರೆಯವ್ರ ನೀವು ಮೈಕ್ನ? ಹಲೋ, ಸರ್, ಅದು ಕಂಪ್ಲೀಟ್ ಮಾಡ್ತೀನಿ ನಾನು. ಸೊ SLE ಅನ್ನೋ ಕಂಡೀಷನ್ ಅಲ್ಲಿ ಸರ್ ಎಷ್ಟೋ ಕೇಸ್ಗಳು ಡೆತ್ ಆಗಿದೆ ಸರ್, ನಾನೇ ನೋಡಿದೀನಿ. ಅವ್ರಿಗೆ ಆ ಟೈಮಲ್ಲಿ ಮೆಡಿಸಿನ್ ಸಿಕ್ಕಿಲ್ಲ, ಸೊ ಅವ್ರಿಗೆ ಬೇರೆ ದಾರಿನೇ ಇಲ್ಲದೆ ಬೇರೆ ಸಿಸ್ಟಮ್ ಆಫ್ ಮೆಡಿಸಿನ್ಸ್ ತಗೊಂಡು ಕೊನೆಗೆ ಡೆತ್ ಆಗಿದೆ ಸರ್. ಲಿಟ್ರಲಿ 2 ವರ್ಷ ಮಾತ್ರೆ ತಗೊಂಡ್ರು ಕೂಡ ಡೆತ್ ಆಗಿದೆ. ಅಂತವ್ರು ಇವತ್ತು ಡೇಂಜರ್ ಝೋನ್ ಇಂದ ಹೊರಗಡೆ ಸೇಫ್ ಆಗಿ ಇವತ್ತು ಆರಾಮಾಗಿದ್ದಾರೆ.
ಸೊ ಅಲೋಪತಿಕ್ ಟ್ಯಾಬ್ಲೆಟ್ ಎಲ್ಲ ಮೆಡಿಸಿನ್ ಸ್ಟಾಪ್ ಮಾಡಿದ್ದಾರೆ. ಈಗ ತುಂಬಾ ಆರಾಮಾಗಿದ್ದಾರೆ, ಕ್ಯೂರ್ಸಲ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸರ್ ಇದಕ್ಕಿಂತ ಬ್ಯೂಟಿಫುಲ್ ರಿಸಲ್ಟ್ ಎಲ್ಲೂ ಸಿಗಕ್ ಸಾಧ್ಯನೇ ಇಲ್ಲ ಸರ್ ನಮ್ಗೆ. ನಾನು ಇದು ಪ್ರಾಕ್ಟಿಕಲ್ ಆಗಿ ನೋಡಿ ಮಾಡಿರೋದನ್ನ ಹೇಳ್ತಾ ಇದ್ದೀನಿ. ಅದನ್ನ ನಾನು ಧೈರ್ಯವಾಗಿ ಹೇಳ್ತೀನಿ, ಖುಷಿಯಿಂದ ಹೇಳ್ತೀನಿ, ಹೆಮ್ಮೆಯಿಂದ ಹೇಳ್ತೀನಿ. ಯಾಕೆ ಅಂದ್ರೆ ಈ ರೀತಿ ರಿಸಲ್ಟ್ ನನ್ನ 18 ಇಯರ್ಸ್ ಹಿಸ್ಟ್ರಿಲೇ ನೋಡಿಲ್ಲ ನನ್ನ ಪ್ರಾಕ್ಟೀಸ್ ಅಲ್ಲಿ. ನಮ್ಗೆ ತುಂಬಾ ಸಂತೋಷ ಆಗುತ್ತೆ. ಕ್ರಾನಿಕ್ ಡಿಸಾರ್ಡರ್ ಟ್ರೀಟ್ ಮಾಡುವಾಗ ಇಂಥ ಅದ್ಭುತವಾದ ಒಂದು ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ನಮ್ಗೆ ಸಿಕ್ಕಿದೆ ಅಂದ್ರೆ ಸರ್ ಅದು ನಮ್ಗೆ ಒಂದು ಮೃಷ್ಟಾನ್ನ ಭೋಜನ ಸಿಕ್ಕಂಗೆ ಸರ್. ಸೊ ವಿ ಆರ್ ರಿಯಲಿ ಲಕ್ಕಿ ಟು ಗೆಟ್ ಸಚ್ ಅ ನ್ಯೂಟ್ರಿಷನಲ್ ಸಪ್ಲಿಮೆಂಟ್. ಇದು ಯಾಕೆ ಅಂದ್ರೆ ನಾನು ಹೇಳ್ತಿರೋದೇನು ಅಂದ್ರೆ ಅದು ಡಾಕ್ಟರ್ ಮಾತ್ರ ಗೊತ್ತಾಗುತ್ತೆ ಅದ್ರ ವ್ಯಾಲ್ಯೂ ಏನು ಅಂತ. ಯಾಕೆಂದ್ರೆ ನಾವು ಪೇಷಂಟ್ಗಳನ್ನ ನೋಡಿ 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 ಕ್ರಾನಿಕ್ ಪೇಷಂಟ್ಗಳು ಹುಷಾರಾಗದೇ ಇರುವಾಗ ಎಷ್ಟೊಂದು ಬೇಜಾರಾಗುತ್ತೆ ಅಂದ್ರೆ, ಅವ್ರ ಕಷ್ಟ ನೋಡಿ ನಮ್ಗೆ ಎಷ್ಟು ಬೇಜಾರಾಗಿರುತ್ತೆ ಅಂದ್ರೆ. ಸೊ ಕಂಟಿನ್ಯೂಸ್ ಈ ತರ ಮೆಡಿಸಿನ್ ಸಿಕ್ಕು ರಿಸಲ್ಟ್ ಬಂತು ಅಂದ್ರೆ ಅಷ್ಟೇ ಖುಷಿ ಆಗುತ್ತೆ ನಮ್ಗೆ. ಓ ಇಂಥ ಅದ್ಭುತವಾದ ಸಪ್ಲಿಮೆಂಟ್ ನಮಗ್ ಸಿಕ್ತು, ನಾವು ಕ್ರಾನಿಕ್ ಡಿಸೀಸ್ ಟ್ರೀಟ್ ಮಾಡ್ತಾ ಇದೀವಲ್ಲ ಅಂತ. ಸೊ ಹಾಗಾಗಿ ನೀವು ಯಾವ ಕಂಡೀಷನ್ಗಳಲ್ಲಾದ್ರೂ ತಗೊಳ್ಳಿ, ಎಲ್ಲಾ ಕಂಡೀಷನ್ಗಳಲ್ಲೂ ಡೆಫಿನೆಟ್ಲಿ ಇದು ಹೆಲ್ಪ್ ಆಗುತ್ತೆ. ಡೌಟ್ ಇದ್ರೆ ಕ್ಲಾರಿಫೈ ಮಾಡ್ಕೊಳ್ಳಿ, ಅದ್ರಲ್ಲಿ ಏನು ತಪ್ಪಿಲ್ಲ. ಬಟ್ ಪರ್ಸನಲಿ ಫಸ್ಟ್ ನೀವು ತಗೊಂಡು ಬೇರೆಯವ್ರಿಗೆ ಕೊಡಿ. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಮತ್ತೆ ಎರಡನೇದೇನು ಅಂದ್ರೆ ಅರ್ಲಿ ಮಾರ್ನಿಂಗ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅರ್ಲಿ ಮಾರ್ನಿಂಗ್ ಎಂಟಿ ಸ್ಟಮಕ್ ಅಲ್ಲಿ ಫಸ್ಟ್ ಡೋಸ್ ನಾವು ತಗೊಂಡ್ರೆ ನಾವು ವಂಡರ್ಫುಲ್ ರಿಸಲ್ಟ್ ಬರುತ್ತೆ. ನಾಲ್ಗೆ ಕೆಳಗಡೆ ಹಾಕೊಂಡು 15 ಮಿನಿಟ್ಸ್ ಆದ್ರೂ ಇಟ್ಕೋಬೇಕು ಬಾಯಲ್ಲಿ, ಆ ನಂತರ ನೀರು ಕುಡಿಬೇಕು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆದಷ್ಟು ಮ್ಯಾಕ್ಸಿಮಮ್ 6 ಗಂಟೆ ಒಳಗೆ ತಗೊಳಕ್ ಪ್ರಯತ್ನ ಮಾಡಿದ್ರೆ ನಾವು ಯಥೇಚ್ಛವಾಗಿ ನೀರು ಕುಡಿತೀವಿ. ಆ ಟೈಮಲ್ಲಿ ಬಾಡಿ ಚೆನ್ನಾಗಿ ಡಿಟಾಕ್ಸಿಫೈ ಆಗುತ್ತೆ. ಇಲ್ಲಾಂದ್ರೆ ನಾವು ಆ ಟೈಮಲ್ಲಿ ನೀರು ಸರಿಯಾಗಿ ಕುಡಿದೇ ಹೋದಾಗ ಡಿಟಾಕ್ಸಿಫಿಕೇಶನ್ ಬೇಗ ಆಗಲ್ಲ, ಅವಾಗ ನಮ್ಮ ರಿಸಲ್ಟ್ ನಿಧಾನಕ್ಕೆ ಬರುತ್ತೆ ಅಷ್ಟೇ, ಬೇರೆ ಏನೂ ಆಗಲ್ಲ, ರಿಸಲ್ಟ್ ಸ್ಲೋ ಆಗುತ್ತೆ. ಸೊ ಅವಾಗ ನನಗೆ ಫಾಸ್ಟ್ ಆಗಿ ಬರಲಿಲ್ಲ, ಅವ್ರಿಗೆ ಫಾಸ್ಟ್ ಆಗಿ ರಿಸಲ್ಟ್ ಬಂತು ಅಂತ ನಾವು ಅನ್ಕೊಂತೀವಿ. ಬಟ್ ಸರ್ ಎಸ್ ಎನ್ ಮೂರ್ತಿ ಸರ್ ಹೇಳ್ದಂಗೆ ನಾವು ತುಂಬಾ ಚೆನ್ನಾಗಿ ನೀರು ಕುಡಿಬೇಕು. ಸೊ ಕರೆಕ್ಟ್ ಆಗಿ ಅದನ್ನ ಪ್ರಾಪರ್ ಆಗಿ ಫಾಲೋ ಮಾಡಬೇಕು, ಖಂಡಿತ ರಿಸಲ್ಟ್ ಬಂದೇ ಬರುತ್ತೆ, ಡೌಟೇ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ, ನನ್ನ ಒಂದು 2 ಅನುಭವನ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಸ್ ಎನ್ ಮೂರ್ತಿ ಸರ್ಗೆ, ಚಕ್ರವರ್ತಿ ಸರ್ಗೆ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಒಂದು ಕರೆಗೆ ಹೋಗೊಟ್ಟು ನಮ್ಮ ಎಲ್ಲ ಕ್ಯೂರ್ಸೆಲ್ ಬಂಧುಗಳಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿದ್ರ. ತಮಗೆ ಮತ್ತೊಮ್ಮೆ ಧನ್ಯವಾದ ಅರ್ಪಿಸುತ್ತಾ, ಮತ್ತೊಬ್ಬ ಹಿರಿಯ ಡಾಕ್ಟರ್ ವಿ ಎನ್ ಹೆಗಡೆ ಅವರು ಹೊಸದಾಗಿ ಪರಿಚಯ ಮಾಡಿಸ್ತಾ ಇದ್ದೀವಿ. ಸೊ ಅವರ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಿ ಹೇಳಿದ್ರಿ. ಸೊ ನಾನು ನನ್ನ ಬಗ್ಗೆ ಹೇಳ್ಕೊಳ್ಳೋದು, ಐ ಎ ಡಾಕ್ಟರ್ ವಿ ಎನ್ ಹೆಗಡೆ. ಐ ಬಾರ್ನ್ ಇನ್ ಉತ್ತರ ಕನ್ನಡ, ರಾಮಕೃಷ್ಣ ಹೆಗಡೆ ಕುಲಬಾಂಧವ. 72ರಲ್ಲಿ ಐ ವಾಸ್ ದಿ 4th ರ್ಯಾಂಕ್ ಆಫ್ ದಿ ಸ್ಟೇಟ್ ಇನ್ ಸೆಕೆಂಡ್ PUC. ಆಮೇಲೆ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ನನಗೆ ಫ್ರೀ ಆಗಿ ಮೆಡಿಕಲ್ ಸೀಟ್ ಕೊಟ್ಟರು. ಆಗೆಲ್ಲ ಹೆಚ್ಚಾಗಿ ಯಾರು ಡಾಕ್ಟರ್ ಓದಕ್ಕೆ ಬರೋಕ್ಕೆ ಬಹಳ ಕಮ್ಮಿ ಇತ್ತು. 95-96 ಮಾರ್ಕ್ಸ್ ಇರೋರು ಜಾಸ್ತಿ ಬರ್ತಿದ್ರು. ಅದರಿಂದ ಐ ಗಾಟ್ ಇಟ್ ಇನ್ ಓನ್ಲಿ ಗೌರ್ಮೆಂಟ್ ಫೀಸ್ ಅಷ್ಟೇ ಕಟ್ಬಿಟ್ಟು ಯಾವುದೇ ಡೊನೇಷನ್ ಇಲ್ಲ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಓದಿ ಐ ಮೇಡ್ MD ಜನರಲ್ ಮೆಡಿಸಿನ್ ಆಕ್ಚುಲಿ ನಾನು ಮಾಡಿದ್ದು. ಆಮೇಲೆ ಜಾಯಿನ್ KC ಜನರಲ್ ಹಾಸ್ಪಿಟಲ್ ಬೆಂಗಳೂರಲ್ಲಿ ಇದೆ, ಅದಕ್ಕೆ ನಾನು ಮೆಡಿಕಲ್ ಆಫೀಸರ್. ದೆನ್ ಐ ಜಾಯಿನ್ ರಾಮಯ್ಯ, ಅದು KC ಜನರಲ್ ಹಾಸ್ಪಿಟಲ್ ರಾಮಯ್ಯ ಹಾಸ್ಪಿಟಲ್ಗೆ ಅಟ್ಯಾಚ್ ಆಗಿತ್ತು. ಅವಾಗ 88ರಿಂದ 99ವರೆಗೆ ಸೊ ನಾನು ಎಸ್ ಎ ಪ್ರೊಫೆಸರ್ ಆಫ್ ಮೆಡಿಸಿನ್ ಜನರಲ್ ಮೆಡಿಸಿನ್ ರಾಮಯ್ಯ ಕಾಲೇಜಿಗಿದ್ದೆ. ಮತ್ತೆ ಐ ಡಿಡ್ 2-3 MDs ಆಲ್ಸೋ ಫಾರ್ ಕ್ಯಾನ್ಸರ್ ಅಂಡ್ ಹಾರ್ಟ್, ಗೈನಕಾಲಜಿ ಇದೆ ಬಂಜೆತನ. ಮತ್ತೆ ಐ ಮೇಡ್ MA ಸೈಕಾಲಜಿ ಆಲ್ಸೋ ಎಸ್ ಎ ಸೀನಿಯರ್ ಸೈಕೆಟ್ರಿಕ್ ಆಲ್ಸೋ. ಅಂದ್ರೆ ನಾನು 50 ವರ್ಷಗಳ ಕಾಲ ಅನುಭವ ಇದೆ ನನಗೆ, 70 ವರ್ಷ. ನಾನು ಜನರಲ್ ಆಗಿ ಏನ್ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಇದನ್ನ ನಾನು ಈ ಪ್ರಾಡಕ್ಟ್ ಅನ್ನು ಈಗ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ, ಕೆಲವರಿಗೆ ಕೊಟ್ಟಿದ್ದೀನಿ. ಈಗಾಗಲೇ ನನಗೆ ಬೆಂಗಳೂರಲ್ಲಿ 200 ಸುಮಾರು ಪೇಷಂಟ್ ಗಳು ಇದ್ದಾರೆ ಆಲ್ರೆಡಿ. ಅವರಿಗೆಲ್ಲ ಈಗ ಎಕ್ಸ್ಪೆರಿಮೆಂಟ್ ಗಾಗಿ ನಾನು ಕೊಟ್ಟಿದ್ದೀನಿ. ಬಹಳ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಒಂದು ನಾನು ಹೇಳೋದಂದ್ರೆ, ನೋಡಿ, ಯಾವುದೇ ಕಾಯಿಲೆ ಒಂದ್ ದಿವಸದಲ್ಲಿ ಬರೋದಿಲ್ಲ. ಅದೇ ರೀತಿ ಯಾವುದೇ ಕಾಯಿಲೆಯನ್ನ ಒಂದ್ ದಿವಸದಲ್ಲಿ ನಾವು ಗುಣಪಡಿಸಕ್ ಆಗೋದಿಲ್ಲ. ಕಾಯಿಲೆ ಬರುವಾಗ ಕನಿಷ್ಠ 1 ವರ್ಷ, 2 ವರ್ಷ, 6 ತಿಂಗಳು, 3 ತಿಂಗಳು ಅದರಿಂದ ಬರ್ತದೆ. ಶುಗರ್ ಏಕದಮ್ ನಿಮ್ಗೆ ಬಂದ್ಬಿಡೋದಲ್ಲ, ಅದು ಏನೋ ಒಂದು ಕೆಲವರಿಗೆ ಮಾತ್ರ ಇದು ಬಂದ್ರೆ, ಆ ಶುಗರ್ ಬರುವಾಗ ನಿಮ್ಮ ಶರೀರದಲ್ಲಿ ಅನೇಕ ಡ್ಯಾಮೇಜ್ಗಳಾಗಿ ಆನಂತರ ನಿಮಗೆ ಶುಗರ್ ಅಂತ ಗೊತ್ತಾಗುತ್ತೆ. ಅಷ್ಟಮನು ಅಷ್ಟೇ, ಎಲ್ಲಿ ನರಗಳ ದೌರ್ಬಲ್ಯ ಇದೆ ಅಲ್ಲಿಂದ ಒಂದು ಸ್ಟಾರ್ಟ್ ಆಗುತ್ತೆ. ಮತ್ತು ಯಾವ ರಕ್ತ ಪರಿಚಲನೆ ಕಮ್ಮಿ ಆಗಿದೆ 40 and above ಆಲ್ಮೋಸ್ಟ್ ಲೇಡೀಸ್ ಅಂಡ್ ಜೆಂಟ್ಸ್. ಈಗ ನಮ್ಮ ಲೈಫ್ ಸ್ಟೈಲ್ ಇಂದ 35 ವರ್ಷಕ್ಕೆ ಕಾಯಿಲೆಗಳು ಸ್ಟಾರ್ಟ್ ಆಗ್ತದೆ. ನೀವೆಲ್ಲ ನೋಡಿದ್ರಿ, ಈಗ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಎಷ್ಟು ಆರೋಗ್ಯವಾಗಿದ್ರು, ಅವರೇನು ಬಡವರಲ್ಲ, ಶ್ರೀಮಂತಿಗೆ ಇತ್ತು, ಜಿಮ್ ಮಾಡ್ತಿದ್ರು, ಆಕ್ಟ್ ಮಾಡ್ತಿದ್ರು, ಎಲ್ಲವೂ ಇತ್ತು. ಆದ್ರೆ ಲೈಫ್ ಸ್ಟೈಲ್ ಅಲ್ಲಿ ನಾವು ಅನೇಕ ಸಲ ಫೇಲ್ಯೂರ್ ಆಗ್ತೀವಿ. ಅನೇಕ ನಮಗೆ ನಾವು ಗೊತ್ತಿಲ್ಲದೇ ಮಾಡ್ಕೊಂತ ಕಾಯಿಲೆಗಳು ನಮಗೆ ಶರೀರದ ಒಳಗಡೆ ಇರ್ತವೆ. ಈಗ ನೋಡಿ, ಅವ್ರ ಕುಟುಂಬದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದಲ್ಲಿ ಶಿವರಾಜ್ಕುಮಾರ್ ಅವರು ಹೇಳ್ಕೊಂಡು, ನಮ್ಗಲ್ಲಿ ಎಲ್ಲ ಮಗುಗೆ ಸಹ ಕ್ಯಾನ್ಸರ್ ಇದೆ, ನಮ್ಮ ಹೆಂಡತಿಗಿದೆ ಅಂತ ಹೇಳಿದ್ದಾರೆ. ಸೊ ಅದೆಲ್ಲ ಒಂದ್ಸಲ ಜೀನಿಯಸ್ ಅಲ್ಲಿ ಕೆಲವು ಕಾಯಿಲೆಗಳು ಬರ್ತವೆ. ಆದ್ರೆ ನಮ್ಮ ಫುಡ್ ಸ್ಟೈಲ್ ನಲ್ಲಿ ಈಗ ಆಸ್ ಆನ್ ಟುಡೇ ಆಸ್ ಎ ಡಾಕ್ಟರ್ ಆಗಿ ನಾವು ಓದುವಾಗ ನಾವು 28 ಕಾಯಿಲೆಯನ್ನ ಒಂದೇ ಡಾಕ್ಟರ್ ನೋಡ್ತಿದ್ವಿ. ಅಂದ್ರೆ 28
ಪಾರ್ಟ್ ಆಫ್ ದಿ ಬಾಡೀಸ್, ಕಣ್ಣು ಇರ್ಬೋದು, ಕೂದಲು ಇರ್ಬೋದು, ತಲೆ ಇರ್ಬೋದು, ಮತ್ತೆ ಎಲ್ಲ ಇಂಜುರೀಸ್, ಮತ್ತೆ ಕಾಲು ಎಲ್ಲ ಈಗಾಗಲ್ಲ. ಆಲ್ ದಿ ಪಾರ್ಟ್ ಡಿಫ್ರೆಂಟ್ ಡಾಕ್ಟರ್ಸ್, ಯಾಕಂದ್ರೆ ಅದು ಒಳ್ಳೇದು. ಒಬ್ಬೊಬ್ರು ಅದರಲ್ಲಿ ತರೋಲಾಗಿರೋದು ಒಂದಿಗೆ ನಾವು ಎಲ್ಲದಕ್ಕೂ ಟ್ರೀಟ್ಮೆಂಟ್ ಕೊಡ್ತಿದ್ವಿ ಯಾವಾಗ ನಾವು ಡಾಕ್ಟರ್ ಆದಾಗ. ಈಗ ನಾವೇ ರೆಫರ್ ಮಾಡ್ತೀವಿ, ಗೋ ಟು ಸ್ಕಿನ್ ಸ್ಪೆಷಲಿಸ್ಟ್, ಗೋ ಟು ಬೋನ್ ಸ್ಪೆಷಲಿಸ್ಟ್, ಗೋ ಟು ಡೆಂಟಿಸ್ಟ್, ಗೋ ಟು ಐ ಸ್ಪೆಷಲಿಸ್ಟ್, ನಾವೇ ಕಳಿಸ್ತೀವಿ. ಅದು ನಮ್ಗೆ ಗೊತ್ತಿರುತ್ತೆ. ಆದ್ರೂ ಅವರು ಅದರಲ್ಲಿ ಸ್ಪೆಷಲೈಸ್ ಮಾಡೋದ್ರಿಂದ ನಾಲೆಜ್ ಇಸ್ ಅ ಪವರ್. ಇವತ್ತು ನೀವು ಹುಟ್ಟೋ ಮೊದಲೇ ನೋಬೆಲ್ ಪ್ರಶಸ್ತಿ ತಗೊಂಡವ್ರು ಏನ್ ಹೇಳಿದಾರೆ ಅಂದ್ರೆ, ಎಲ್ಲಿ ಉತ್ತಮವಾದ ಗಾಳಿ, ಎಲ್ಲಿ ಉತ್ತಮವಾದ ಆಹಾರ, ಎಲ್ಲಿ ಉತ್ತಮವಾದ ನೀರು ಇದೆ, ಅವಾಗ ಕಾಯಿಲೆ ಬರೋದಿಲ್ಲ ಅಂತ. ಇದು ಯಾವ್ದಾದ್ರು ನಮ್ಮ ಇಂಡಿಯಾದಲ್ಲಾಗಲಿ ಅಥವಾ ನಮ್ಮ ಬೆಂಗಳೂರಲ್ಲಾಗಲಿ ಅಥವಾ ಎಲ್ಲಾದ್ರೂ ಇದೆಯಾ? ಇಲ್ಲ. ಉತ್ತಮವಾದ ನೀರು ಹಳ್ಳಿಗಡಲ್ಲಿ, ಬಾವಿ ನೀರಲ್ಲಿ ಉತ್ತಮವಾದ ನೀರು ಸಿಗುತ್ತೆ. ಉತ್ತಮವಾದ ಆಹಾರ ನಾವು ಮಾಡ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ತಿಂದ್ರೆ ಉತ್ತಮವಾದ ಆಹಾರ ಇರುತ್ತೆ. ಉತ್ತಮವಾದ ಗಾಳಿ ಇವತ್ತು ಬೆಂಗಳೂರಂತ ಪರಿಸರದಲ್ಲಿ ಇಲ್ಲ, ನಾವ್ ಏನ್ ಮಾಡೋಕ್ಕಾಗಲ್ಲ. ಬಟ್ ಹಳ್ಳಿನಲ್ಲಿ ಉತ್ತಮವಾದ ಗಾಳಿ ಸಿಗುತ್ತೆ. ಆದ್ರೆ ಉತ್ತಮವಾದ ಆಹಾರ, ಉತ್ತಮವಾದ ಗಾಳಿ, ಉತ್ತಮವಾದ ನೀರು, ಇದು ಮೂರು ಸಿಗೋದು ಬಹಳ ಕಷ್ಟ ಆಗಿದೆ. ಅದರಲ್ಲೂ ಬೆಂಗಳೂರಂತ ಸಿಟಿಯಲ್ಲಿ ಅನೇಕ ಪರಿಸರ ಮಾಲಿನ್ಯಗಳಿರ್ತವೆ, ಮತ್ತೆ ಗಿಡ ಮರಗಳೇ ಇಲ್ಲ, ಉಸಿರಾಟದ ತೊಂದರೆ. ಒಂದು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಬಿಟ್ಟು ಅಲ್ಲಿ ಆಕ್ಸಿಜನ್ನೇ ಬರೋದಿಲ್ಲ. ಆ ಮನೆಗೂ ಈ ಮನೆಗೂ ಗೋಡೆ ಡಿಫರೆನ್ಸ್ ಇಲ್ಲ, ಎಲ್ಲಿ ಗಾಳಿ ಬರ್ಬೇಕು ಅಲ್ಲಿ ಕಿಟಕಿ ಇಲ್ಲ. ಆ ತರ ಆಗಿ ಅನೇಕ ಕಾಯಿಲೆಗಳು ಬರ್ತದೆ. ಆಸ್ ಎ ಡಾಕ್ಟರ್ ಆಗಿ ನಾನು 50 years ಅಲ್ಲಿ ನಾನು ಲಕ್ಷಾಂತರ ಪೇಷಂಟ್ಗಳು ನೋಡಿದ್ದೀನಿ. ಸೊ ಐ ಬಿನ್ ಟ್ರೀಟೆಡ್ ವಿತ್ ಕ್ಯಾನ್ಸರ್ ಪೇಷಂಟ್, ಐ ಟ್ರೀಟೆಡ್ ವಿತ್ ಹಾರ್ಟ್ ಪೇಷಂಟ್, ಐ ಟ್ರೀಟೆಡ್ ವಿತ್ ಬೋನ್ ಅಂಡ್ ಐ ಟ್ರೀಟೆಡ್ ವಿತ್ ಐ. ಎಲ್ಲಾ ತರದ್ದು, ನೀವು ತಲೆ ಕೂದಲಿಂದ ಕಾಲು ಉಗುರ ತನಕ ಇರೋದು ಕಾಯಿಲೆಗಳನ್ನ ನಾವು ಟ್ರೀಟ್ ಮಾಡಿದೀವಿ ನಮ್ಮ 50 ವರ್ಷಗಳ ಅನುಭವದಲ್ಲಿ. ಆದ್ರೆ ಇದು ಕ್ಯೂರ್ಸೆಲ್ ಅಲ್ಲಿ ಏನು ನಮಗೆ ಬಂದಿದೆ, ನ್ಯೂ ಟೆಕ್ನಾಲಜೀಸ್ ಇದು ಮಾಡಿದ್ದು, ಸೊ ರಿಯಲಿ ವರ್ತ್. ಇದು ನೀವು ಹೇಳಿದಂಗೆ ಸಂಜೀವಿನಿನೇ. ಈಗ ನೀವು ಹೇಳ್ದಂಗೆ ಇವೆಲ್ಲ ಹೊಸ ಹೊಸ ಟೆಕ್ನಾಲಜಿಯಲ್ಲಿ ಬೇರೆ ಬೇರೆ. ಈಗ ನೋಡಿ, ಈಗ 5 ತರ ಟ್ರೀಟ್ಮೆಂಟ್: ಅಲೋಪತಿಕ್ಕು, ನೇಚುರೋಪತಿ, ಮತ್ತೆ ಹೋಮಿಯೋಪತಿ, ಆಮೇಲೆ ಈಗ ನಾವು ಹೇಳ್ದಂಗೆ ಆಯುರ್ವೇದ, ಆಮೇಲೆ ಯುನಾನಿ, ಸೋ ಮೆನಿ ಥಿಂಗ್ಸ್. ಇವತ್ತು ಸುಮಾರು 10-12 ತರದ ಡಿಸೀಸ್ ಅನ್ನ, ಕಾಯಿಲೆಗಳಿಗೆ ಔಷಧಿಗಳನ್ನ ಕೊಡ್ತಾರೆ. ಬಟ್ ಎಲ್ಲ ಆಹಾರ ಪೂರಕಗಳು ಫುಡ್ ಸಪ್ಲಿಮೆಂಟ್ ಇಂದಾನೇ ಗುಣಪಡಿಸ್ಬೋದು ಹೊರತಾಗಿ. ನೋಡಿ, ಯಾವಾಗಲೂ ಇಷ್ಟೊಂದು ತಿಳ್ಕೊಳ್ಳಿ, ಸಾಯಂಕಾಲಕ್ಕೆ ಸತ್ಯ ಹೇಳ್ಬೇಕಂತೆ. ಇಂಜೆಕ್ಷನ್ ಕೊಟ್ಟಾಗ ನರಗಳು ವೀಕ್ ಆಗ್ತವೆ. ಮಾತ್ರೆಗಳನ್ನು ತಿಂದಾಗ, ಅಂದ್ರೆ ಕೆಮಿಕಲ್ಸ್ ಮಾತ್ರೆಗಳನ್ನು ತಿಂದಾಗ, ಅದು ನಮ್ಮ ಕಿಡ್ನಿಯನ್ನ ಫೇಲ್ಯೂರ್ ಮಾಡುತ್ತೆ. ಇದು ಎರಡು ಬೇಸಿಕ್ ನಾಲೆಜ್ ಎಲ್ಲರೂ ತಿಳ್ಕೊಳ್ಬೇಕು. ಅದು ಲೀಡರ್ ಆಗಲಿ, ಅನ್ಲೀಡರ್ ಆಗಲಿ, ಅಥವಾ ಎಲ್ಲರೂ ಡಾಕ್ಟರ್ ಆಗೋಕ್ಕಾಗೋದಿಲ್ಲ. ಕೆಲವೇ ಪರ್ಸೆಂಟ್. ಈಗ ನಾವು ಡಾಕ್ಟರ್ಸ್ಗೆ 50% ಡಾಕ್ಟರ್ಸ್ಗೆ ಕಾಯಿಲೆಗಳಿದೆ. 50% ಡಾಕ್ಟರ್ಗಳು ಸಫರಿಂಗ್ ಫ್ರಮ್ ದಿ ಸೋ ಮೆನಿ ಡಿಸೀಸ್. ಶುಗರ್ ಇರ್ಬೋದು, BP ಇರ್ಬೋದು, ಥೈರಾಯ್ಡ್ ಇರ್ಬೋದು. ನಮಗೆ ಕಾಯಿಲೆ ಬಂದಿದೆ. ಯಾಕೆ ನಾವು ಬೇರೆಯವ್ರ ಕಾಯಿಲೆ ನೋಡ್ತೀವಿ, ನಮ್ಮ ಕಾಯಿಲೆ ಬಗ್ಗೆ ನಾವು ನೋಡ್ಕೊಳ್ಳೋದಿಲ್ಲ. ಇದು ನಮ್ಮ ಸಮಸ್ಯೆ ಆಗಿದೆ. ಅದರಿಂದ ನಾವು ಮನುಷ್ಯರೇ, ನಮಗೂ ಎಲ್ಲವೂ ಇರುತ್ತೆ. ಈಗ ನೋಡಿ, ಕರೋನಾದಲ್ಲಿ ನನ್ನ 130-140 ಸ್ನೇಹಿತರು ತಿರೋಗ್ಬಿಟ್ರು. ವೆರಿ ರಿಚ್ ಪೀಪಲ್ಸ್, ವಿಧಾನಸೌಧದ ಸೆಕ್ರೆಟರಿ ಆದವರು, ಮತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್ ಇದ್ದವರು, ಡಾಕ್ಟರ್ಸ್, ಜೂನಿಯರ್ಸ್, ಮತ್ತೆ ಅನೇಕ ಬಿಸ್ನೆಸ್ ಪೀಪಲ್ ತಿರೋಗ್ಬಿಟ್ರು. ಐ ಆಮ್ ದಿ ಫಸ್ಟ್ ಕರೋನಾ ವಾರಿಯರ್ ಆಫ್ ದಿ KC ಜನರಲ್ ಹಾಸ್ಪಿಟಲ್. ನನಗೆ 600 ಜನ ಪೇಷಂಟ್ ಕೊಟ್ಟಿದ್ರು. 600ರಲ್ಲಿ ನಾವು ಒಬ್ಬರು ಸಾಯಲಿಲ್ಲ. ನಾನು 15 ದಿವಸ ಕ್ವಾರಂಟೈನ್ ಮಾಡಿ, ಮತ್ತೆ 15 ದಿವಸ ಅವರಿಗೆ ಮನೇಲಿ ಹೇಳಿ, ಮತ್ತೆ ಮನೆಗೆ ಒಂದು ತಿಂಗಳಲ್ಲಿ ಅವರಿಗೆ ಎಲ್ಲ ಗುಣಪಡಿಸಿದೆ. ಯಾರು ಸಾಯಲಿಲ್ಲ ನನ್ನ ಕ್ಯಾಂಪಸ್ ಅಲ್ಲಿ. ಇದೊಂದು ಹೆಮ್ಮೆ ವಿಷಯ ನನಗೆ. ಆಸ್ ಎ ಡಾಕ್ಟರ್ ಆಗಿ ನಾನು ಹೇಳೋದು, ಆಸ್ ಎ ಸಿಟಿಸನ್ ಆಗಿ, ಆಸ್ ಎ ಸೀನಿಯರ್ ಪರ್ಸನ್ ಆಗಿ ಹೇಳೋದಂದ್ರೆ, ಫಸ್ಟ್ ನಾವು ನಮ್ಮ ಲೈಫ್ ಸ್ಟೈಲ್ ಅಥವಾ ಫುಡ್ ಸ್ಟೈಲ್ ನ ಚೇಂಜ್ ಮಾಡ್ಕೊಳ್ಬೇಕು. ಚೆನ್ನಾಗಿ ನೀರು ಕುಡಿಬೇಕು. ನಮ್ಮ 70% ಆಫ್ ದಿ ಬಾಡಿ ನೀರಿಂದ ಕೂಡಿರುತ್ತೆ. ಶರೀರ ರಕ್ತದಿಂದ ಎಲ್ಲ ಬರ್ತದೆ. ನೋಡಿ, ಯಾಕೆ ನಾವು ಚುಚ್ಚಿದಾಗ ರಕ್ತ ಬರುತ್ತೆ, ನೀರ್ ಯಾಕೆ ಬರಲ್ಲ? ನಾವು ನೀರು ಕುಡಿತೀವಲ್ಲ, 4 ಲೀಟರ್ ಕುಡಿಬಹುದಲ್ಲ. ಆದ್ರೆ ಶರೀರದ ಎಲ್ಲವೂ ನರನಾಡಿಗಳು ಅವರದು ರಕ್ತ ಪರಿಚಲನೆಯಿಂದ ಮಾತ್ರ ಸಾಧ್ಯ. ಈಗ ನರ ಡಿಸ್ಲೊಕೇಶನ್ ಆಗಿದೆ ಹೇಳ್ತೀವಿ, ಬಿದ್ದಾಗ ಪೆಟ್ಟಾಗುತ್ತೆ, ಗಾಯ ಆಗುತ್ತೆ, ರಕ್ತ ಬರುತ್ತೆ. ಇವೆಲ್ಲ ನಾವು ನೋಡ್ತೀವಿ. ಇವೆಲ್ಲ ಹೇಗೆ ಬರುತ್ತೆ? ಡ್ಯಾಮೇಜ್ ಆಫ್ ದಿ ಸೆಲ್ಸ್, ಡ್ಯಾಮೇಜ್ ಆಫ್ ದಿ ನಮ್ಮ ಶರೀರದ ಒಂದು ಪಾರ್ಟ್. ಈಗ ಕೈ ಮುರಿದೋಗುತ್ತೆ, ಒಳಗಡೆ ಬೋನ್ ಫ್ರಾಕ್ಚರ್ ಆಗಿರುತ್ತೆ, ಹೊರಗಡೆಯಿಂದ ನಾವು ಅದಕ್ಕೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಲ್ಲಿ ಸಿಮೆಂಟ್ ಕಟ್ತೀವಿ, 40 ದಿವಸ ಕೊಡ್ತೀವಿ, ಒಳಗಡೆ ಕ್ಯೂರ್ ಆಗುತ್ತೆ. ಅದಕ್ಕೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಕೊಡ್ತೀವಿ, ಇಲ್ಲ ಆಹಾರ ಪೂರಕಗಳನ್ನು ಕೊಡ್ತೀವಿ. ಆಹಾರ ಪೂರಕಗಳನ್ನು ಕೊಟ್ಟಾಗಲೇ ಅದಾಗುತ್ತೆ. ಅಂದ್ರೆ ಶರೀರದಲ್ಲಿ ಪ್ರತಿಯೊಂದು ನಾನು ಮಾಡಿದಲ್ಲ ಸೃಷ್ಟಿಯನ್ನ ಭಗವಂತ ಮಾಡಿದ್ದು. ನೋಡಿ, ಪ್ರತಿಯೊಬ್ಬರಿಗೆ ನೋಡಿ, ಉಪವಾಸ ಇದ್ರೆ ಎಷ್ಟೋ ಕಾಯಿಲೆ, ಲಂಗಣಂ ಪರಮೌಷಧಿ ಅಂತ ಹೇಳಿದ್ದಾರೆ. ಎಷ್ಟೋ ಕಾಯಿಲೆಗಳು ಗುಣ ಆಗುತ್ತೆ. ಎಷ್ಟೋ ಕಾಯಿಲೆಯನ್ನ ನಾವು ಮನೆಯಲ್ಲಿ ಅವಾಗ ಕರೋನಾದಾಗ ನಾವು ಕಷಾಯಗಳನ್ನು ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ನಾವು ಗುಣಪಡಿಸ್ಕೊಂಡಿದೀವಿ. ಹಾಗೆ ಎಲ್ಲವೂ ನಮ್ಮ ಕೈನಲ್ಲೇ ಇದೆ. ಇವತ್ತು ಇಂತಹ ಪೂರಕಗಳು ಬಂದಿರೋದು, ಆಹಾರ ಪೂರಕ ಬಂದಿರೋದು, ಅದರಲ್ಲೂ ವೆರಿ ಜನರಸ್. ನಾನು ಈಗ 100 ಪೇಷಂಟ್ ಕೊಟ್ಟಿದ್ದೀನಿ, ಒಳ್ಳೆ ರಿಸಲ್ಟ್ ಬರ್ತಾ ಇದೆ. 15 ದಿವಸ, 20 ದಿವಸ, 1 ತಿಂಗಳು, 2 ತಿಂಗಳಿಂದ ಮಾಡ್ತಾ ಇದ್ರೆ. ಐ ಆಲ್ಸೋ ಜಾಯಿನ್ ಇನ್ ಲಾಸ್ಟ್ ಮಂತ್ ಓನ್ಲಿ. ಸೊ ಇದು ಒಳ್ಳೆ ಪೂರಕವಾಗಿ ಆಗ್ತಾ ಇದೆ. ವೆರಿ ಗುಡ್ ರಿಸಲ್ಟ್ ಬರ್ತಾ ಇದೆ. ದಯವಿಟ್ಟು ನಾನು ಹೇಳೋದೇನಂದ್ರೆ, ಫಸ್ಟ್ ನೀವು ಅನುಭವಿಸಿ. ಈಗ ಕಾಯಿಲೆ ಇದ್ದವರು ತಗೊಳ್ಬೋದು ಇದನ್ನ. ಪ್ರಿಕಾಷನ್ಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರೆ. ಈಗ 40 ವರ್ಷ ಮೇಲೆ ಯಾರು ಬೇಕಾದ್ರೂ ತಗೊಳ್ಬೋದು. ಇದು ತೊಂದರೆ ಆಗೋದಿಲ್ಲ. ಆಹಾರ ಪೂರಕಗಳು ಇವೆಲ್ಲ ನೀವು ಹೇಳ್ದಂಗೆ ನಮ್ಮ ಹಣ್ಣಿನ ಎಕ್ಸ್ಟ್ರಾಕ್ಟು, ಮತ್ತೆ ಗಿಡಮೂಲಿಕೆಗಳು, ಮತ್ತೆ ನಾರು ಬೇರುಗಳು, ಮತ್ತೆ ಹಿಮಾಲಯನ್ ಬೆರೀಸ್, ಮತ್ತೆ ಬೇರೆ ಬೇರೆ ಕಂಟ್ರೀಸ್ ಅಲ್ಲಿ ಇರೋದನ್ನ
ಹಣ್ಣಿನ ಎಕ್ಸ್ಟ್ರಾಕ್ಟ್ ತೆಗೆದಿರೋದು. ಹಣ್ಣಿನ ಎಕ್ಸ್ಟ್ರಾಕ್ಟ್ ತೆಗೆದಾಗ ಮತ್ತೆ ಗಿಡಮೂಲಿಕೆಗಳನ್ನ ತೆಗೆದಾಗ ಮತ್ತೆ ಇದು ಸಂತ ತೆಗೆದಾಗ ಸೊ ಒಂದೇ ಸಂಜೀವಿನಿ ಒನ್ಲಿ. ಇದರಿಂದ ಏನು ತೊಂದರೆ ಆಗೋದಿಲ್ಲ. ಇದು ತಗೊಂಡಿದ್ರ ನೀವು ಕಾಯಿಲೆ ಇದ್ದವರು ತಗೊಳ್ಬೋದು, ಕಾಯಿಲೆ ಇದ್ದವ್ರು ತಗೊಳ್ಬೋದು. ಬಟ್ ಕಾಯಿಲೆ ಇದ್ದವರಿಗೆ ನೀವು ಹೇಳ್ದಂಗೆ ನಾವು 2 ಪ್ಯಾಕೆಟ್ ಹೇಳ್ತೀವಿ, ಇಲ್ಲ ಡೈಲಿ ರೆಗ್ಯುಲರ್ ಆಗಿ 1 ಮಂತ್ 2 ಮಂತ್ಸ್ 3 ಮಂತ್ಸ್ ಆ ಥರ ರೆಗ್ಯುಲರ್ ಆಗಿ ಕೋರ್ಸ್ ಹೇಳ್ತೀವಿ, ಅದು ತಗೊಳ್ಳೇಬೇಕು. ಈಗ ನಾವು ಇಂಗ್ಲೀಷ್ ಮೆಡಿಸಿನ್ ಅಷ್ಟೇ, ಫಸ್ಟ್ ಇಯರ್ ಮಿನಿಮಮ್ ಡೋಸೇಜ್. ಅದಾಗಿಲ್ಲ ನನಗೆ ಎಕ್ಸ್ಪೆರಿಮೆಂಟ್ ಇದೆ. ಈಗ 5 mg ಇಂದ 50 mg, 50 mg 100 mg, 500 mg ತನಕ ಕೊಡ್ತೀವಿ. ಈಗ ಶುಗರ್ ಜಾಸ್ತಿ ಇರುವಾಗ ಆಟೋಮೆಟಿಕಲಿ ನಾವು ಆಟೋಮೆಟಿಕಲಿ 1000 mg ವರೆಗೂ ನಾವು ಟ್ಯಾಬ್ಲೆಟ್ಸ್ಗಳು ಕೊಡ್ತೀವಿ. ಈಗ 400 ಇದೆ, ಇನ್ಸುಲಿನ್ ಇದೆ ಅಂತಲ್ಲ. ಅದರಿಂದ ನೋಡಿ ಇಷ್ಟು ತಿಳ್ಕೊಳ್ಳಿ, ಇಂಜೆಕ್ಷನ್ ಕೊಟ್ಟಿದ್ರಿಂದ ನರಗಳು ವೀಕ್ ಆಗ್ತವೆ, ಮತ್ತೆ ಮಾತ್ರೆ ತಿಂದ್ರಿಂದ ಕಿಡ್ನಿ ಫೇಲರ್ ಆಗುತ್ತೆ. ಇದನ್ನ ನೀವು ಅರ್ಥ ಮಾಡ್ಕೊಂಡು ದಯವಿಟ್ಟು ಫುಡ್ ಸ್ಟೈಲ್, ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ. ಹೆಚ್ಚು ನೀರು ಕುಡೀರಿ. ಆದಷ್ಟು ತಾವು ಏನ್ ಹೇಳ್ತಾರೆ ವೆಜಿಟೇರಿಯನ್ ಫುಡ್ ಅಂತ ತಗೊಳ್ಳಿ ಅಂತ ಸಜೆಸ್ಟ್ ಮಾಡ್ತೀನಿ. ಅಲ್ಲ ನಾನ್ ವೆಜ್ ತಗೊಳ್ಬೇಡಿ ಅಂತ ಹೇಳಲ್ಲ. ಎಲ್ಲರದ್ದು ಆಹಾರ ಪೂರೈಕೆಗಳು ಒಂದೊಂಥರ ಇರ್ತವೆ. ಆದ್ರೆ ನಾನ್ ವೆಜ್ ಅನ್ನ ಕಮ್ಮಿ ತಿಂದಾಗ ಈಗ ಅನೇಕ ರಿಸರ್ಚ್ಗಳು ಹೇಳಿದೆ ಹೆಚ್ಚು ಜನ ಬದುಕಿದ್ದಾರೆ, ಅಂದ್ರೆ ಹೆಚ್ಚು ವರ್ಷಗಳು ಬದುಕಿದ್ದಾರೆ ಅಂತ. ಮತ್ತೆ ಈಗ ಇನ್ನೊಂದು ಏನಂದ್ರೆ ಯಾವಾಗಲೂ ನಾನ್ ವೆಜ್ ಜೀರ್ಣ ಆಗೋದಕ್ಕೆ ನಾವು ಸೈಂಟಿಸ್ಟ್ ಹೇಳ್ತದೆ 24 ಗಂಟೆ ಇಲ್ಲ 72 ಗಂಟೆ ತನಕ